ಹಾಯ್ ಎಲ್ರಿಗೂ ಮತ್ತೊಮ್ಮೆ ಕೆ ಎಸ್ ಅಪ್ಡೇಟ್ ಏನಾಗ್ತಾ ಇದೆ ರಾಜ್ಯದಲ್ಲಿ. ಪ್ರಜ್ವಲ್ ಅವರು ಮತ್ತೆ ಕೂಡ ಮತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಯಾವ ರೀತಿ ಅಂತಂದರೆ, ಈ ಬಾರಿ ಅಕ್ಷಾ ಸಂಘಟನೆಯವರು ಮತ್ತೆ ಕೂಡ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಫೇಕ್ ಸುದ್ದಿ ಎಲ್ಲ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ತಲೆಯಲ್ಲಿ ಓಡಾಡುವ ರೀತಿಯಲ್ಲಿ ಎಲ್ಲರ ದಾರಿಯನ್ನು ತಪ್ಪಿಸುವಂಥ ಕೆಲಸವನ್ನು ಅಕ್ಷಾ ಸಂಘಟನೆ ಹಾಗೂ ಕಾಂತ್ ಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿ ನೀವು ಹೇಳುವಂಥ ಪ್ರಜ್ವಲ್ ಅವರೇ, ನಿಮ್ಮ ಉದ್ದೇಶ ಯಾವ ರೀತಿ ಇದೆ ಅಂತ ನಮ್ಗೆ ಅರ್ಥ ಆಗಿದೆ ಆಲ್ರೆಡಿ. ಅದ್ರ ಬಗ್ಗೆ ಹೆಚ್ಚಿಗೆ ಹೇಳುವಂಥದ್ದಿಲ್ಲ. ಎಸ್ಟರ್ಡೇ ನಾನು ನಿನ್ನೆ ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಅದು ರೀಚ್ ಆಗಿದೆಯೋ ನಮ್ಗೆ ಗೊತ್ತಿಲ್ಲ. ಬಟ್ ಯಾವ ರೀತಿ ಆಗಬೇಕು ಸುಧಾರಣೆ ಕರ್ನಾಟಕದಲ್ಲಿ, ಏನೆಲ್ಲ ಆಗಬೇಕಾಗಿದೆ KPSC ವತಿಯಿಂದ. ನೀನಂತಿ 20 ಕ್ವಶನ್ ಒಳಗಡೆ ಒಂದು 8 ಕ್ವಶನು ಒಂದು 10 ಕ್ವಶನು ಮೇಜರ್ ಇದೆ. ಇನ್ನು ಮಿಕ್ಕಿರ್ತಕ್ಕಂಥ ಅವೇನು ಕ್ವಶನ್ಸ್ಗಳಿದೆಯಲ್ಲ ಅವು ಸಣ್ಣ ಮೈನರ್ಸ್ ಇದೆ, ಆ ಥರ ಇದೆ ಈ ಥರ ಇದೆ ಅಂತ. ಅಲ್ಲಪ್ಪ, ಆ ಥರ ಮಿಸ್ಟೇಕ್ಸ್ ಇದೆ ಅಂತಾನೇ ಹೋರಾಟ ಮಾಡಿದ್ದು. ಯಾಕೆ ಆಗಸ್ಟ್ನಲ್ಲಿ ಎಕ್ಸಾಮ್ಸ್ ನಡೆದಾಗ ಹೋರಾಟ ಆಯ್ತಲ್ಲ, ಎಕ್ಸಾಮ್ ಕಂಡಕ್ಟ್ ಮಾಡಿದ್ರಲ್ಲ, ಅವಾಗ ನಿನ್ನ ಮಾತು ಯಾಕೆ ಬರಲಿಲ್ಲ? ಎಕ್ಸಾಮ್ ಟಫ್ ಇತ್ತು, ಅದಕ್ಕೋಸ್ಕರ ನೀನು ಮಾತಾಡಿದೆ. ಬಟ್ ಇವಾಗ ಎಕ್ಸಾಮ್ ಭಾಳ ಈಸಿ ಇದೆ, ಒಂದು ಲೆಕ್ಕಕ್ಕೆ ಈಸಿ ಅಂದರೆ ಈಸಿ ಅಲ್ಲ, ಒಂದು ಲೆಕ್ಕಕ್ಕೆ ಇದೆ ಅಂತ ಅಂದ್ಬಿಟ್ಟು, ಮಾಡ್ರೇಟ್ ಇದೆ ಅಂತ ಅಂದ್ಬಿಟ್ಟು ನೀನೇನು ಮಾಡಾಕತ್ತಿ, ನಿಂದು ಎಕ್ಸಾಮ್ ಬೇರೆ ಚಲೋ ಆಗಿರ್ಬೇಕು ಈ ಸಲ. ಸೊ ಹಂಗಾಗಿ ನೀನು ಬಾಯಿಗೆ ಬಂದಾಗ ಮಾತಾಡಕತ್ಬಿಟ್ಟು. ಹೌದು, ನಿಂದು ಎಕ್ಸಾಮ್ ಚಲೋ ಆಗಿದೆ, ನಿಂದೊಬ್ಬಂದ ಆದರೆ ಮುಗಿದೋಯ್ತಾ? ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳದ್ದು ಎಲ್ಲ ಚಲೋ ಅಂತಲ್ಲ, ನಿಂದೊಬ್ಬನ ಚಲೋ ಆಗಿದೆ ಮುಗಿದೋಯ್ತಾ? ಯಾಕೆ ಎಲ್ಲರದು ಚಲೋ ಆಗ್ಬೇಕಂತ ನಿನಗೆ ಆಸೆ ಇಲ್ಲ? ಅಲ್ಲ, ಇವತ್ತಿನ ದಿನ ನೀನೇ ಈ ರೀತಿ ಕನ್ನಡವನ್ನು ಕೊಲ್ಲುವಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥ KPSCಗೆ ಬುದ್ಧಿ ಕಲ್ಸಕ್ಕೆ ಅಂತ ಏನು ಹೋರಾಟ ನಡೀತಾ ಇದೆ, ಅಕ್ಷಾ ಸಂಘಟನೆ ಏನು ಹೋರಾಟವನ್ನು ಮಾಡ್ತಾ ಇದೆ, ಅದಕ್ಕೆ ನೀನು ಸಪೋರ್ಟಾಗಿ ನಿಲ್ದ ನಿನಗೆ ನೀನೇ ಹೆಂಗೆ ಬೇಕು ಹಂಗೆ ವಿಡಿಯೋ ಮಾಡಿ ಹಾಕೋದು? ಹಾಂ, ನಿಂಗೆ ನೀನೇ ಏನು ಬೇಕು, ವಿದ್ಯಾರ್ಥಿಗಳನ್ನ ಡಿಮೋಟಿವೇಟ್ ಮಾಡುವಂಥ ಕೆಲಸ ಯಾರೂ ಕೂಡ ಮಾಡ್ತಿಲ್ಲ. ಇಲ್ಲಿ ಏನು ರಿಯಾಲಿಟಿ ಏನು ನಡೀತಾ ಇದೆ ರಾಜ್ಯದಾಗ, ಅದನ್ನು ಅಕ್ಷಾ ಸಂಘಟನೆ ಆಗಿರಲಿ, ಮತ್ತೊಂದು ವಿಡಿಯೋ ಚಾನಲ್ ಆಗಿರಲಿ, ಯಾವ ವಿಡಿಯೋ ಯೂಟ್ಯೂಬ್ ಚಾನಲ್ ಆಗಿರಲಿ, ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಿನ್ನಿಂದ ಏನು ಬೇಕಾಗಿಲ್ಲ. ಅದೇ ಇನ್ನೊಂದು ಈ ವಿಷಯದ ಕುರಿತು ನಾನು ಏನು ಸೂಕ್ಷ್ಮವಾಗಿ ಗಮನಿಸಿದಾಗ, ಆಗಸ್ಟ್ ತಿಂಗಳಲ್ಲಿ ಏನು ಎಕ್ಸಾಮ್ ಆಗಿತ್ತಲ್ಲ, ಸೊ ಎಕ್ಸಾಮಲ್ಲಿ ಬಹಳ ಲೋಪದೋಷಗಳಾಗಿತ್ತು. ಓಕೆ, ಅವಾಗ ಕೂಡ ಎಲ್ಲರೂ ಒಪ್ಕೊಂಡ್ರು, ಇವಾಗೂ ಕೂಡ ಅಷ್ಟೇ ಆಗಿದೆ. ಅಷ್ಟೇ ಅಂತಂದರೆ ಒಂದು 15% ಕಡಿಮೆ ಆಗಿರ್ಬೋದು. ಬಟ್ ತಪ್ಪೇ. ಲಾಸ್ಟ್ ಟೈಮ್ ಯಾವ ಉದ್ದೇಶಕ್ಕೋಸ್ಕರ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರಿ? ಏನೋ ಗ್ರಾಮರ್ ಮಿಸ್ಟೇಕ್ ಆಗಲಿ, ಕ್ವಶನ್ಗಳನ್ನು ತಪ್ಪಾಗಿ ಕೊಟ್ಟಿರೋ ಕಾರಣಕ್ಕೋಸ್ಕರ ಅವು ಕಾರಣಗಳನ್ನ ಅವೇನು ಪ್ರಶ್ನೆಗಳನ್ನೇ ಅರ್ಥ ಆಗದೇ ಇರೋ ಕಾರಣಕ್ಕೋಸ್ಕರ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರಲ್ಲ. ಸೊ ಈ ಬಾರಿ ಕೂಡ ಮತ್ತೆ ಅದೇ ತಪ್ಪು ಮಾಡಿದರೆ ಮತ್ತೆ ಮಾಡಲಿ. ಅಲ್ಲ, ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ರೆ ಅದು ಬೇಕಲ್ಲ ಮೊದಲು. ಸೊ ಉದ್ದೇಶ ಯಾವುದಿತ್ತಲ್ಲ ಅದನ್ನು ವಾಪಸ್ ಅವರು ಈಡೇರಿಸಿಲ್ಲ KPS ಅವರು, ಮತ್ತೆ ಅದೇ ತಪ್ಪು ಮಾಡಿದ್ದಾರೆ. ಸೊ ವಾಪಸ್ ನೀವು ಅದೇ ತಪ್ಪಿ ಮಾಡ್ತಾನೆ ಹೋದರೆ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕೋದು ಯಾವಾಗ? ಇದ್ರ ಬಗ್ಗೆ ನಾನು ಯೋಚನೆ ಮಾಡಿದಾಗ ಏನಪ್ಪ ಅಂತಂದರೆ, ಭಾಳ ವಿದ್ಯಾರ್ಥಿಗಳನ್ನ ನಿನ್ನೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗೆ ಭಾಳೆಲ್ಲ ಹೇಳ್ತಾ ಇದ್ರಿ, ಇಲ್ಲ ಎಕ್ಸಾಮ್ ಆಗಬೇಕು, ಒಂದಿಷ್ಟು ಜನ ಇಲ್ಲ ಮೇನ್ಸ್ ಎಲ್ರಿಗೂ ಕೂಡ ಅದೇನು ಅಲೋಡ್ ಮಾಡಬೇಕು. ಸೊ ಆ ಥರ ಎಕ್ಸಾಮ್ ಮಾಡೋದ್ರಿಂದ ಏನು ನ್ಯಾಯ ಇಲ್ಲ. ಹಾಂ, ಖಂಡಿತ ಅದು ಕೂಡ ಒಂದು ಸೊಲ್ಯೂಷನ್ ಆಗ್ಬೋದು. ಬಟ್ ನೋಡೋಣ ಯಾವ ರೀತಿ ಏನೇನಾಗ್ತದೆ, ಎಲ್ಲಿವರೆಗೂ ನ್ಯಾಯ ಯಾವ ರೀತಿ ನಮ್ಗೆ ಕಾನೂನಿನ ಮೂಲಕ ಸಿಗುತ್ತೋ, ಅಥವಾ ಯಾವ ರೀತಿ ಏನೇನು ನೋಡೋಣ ಮುಂದಿನ ಬಗ್ಗೆ. ಅದ್ರ ಬಗ್ಗೆ ಯೋಚನೆ ಮಾಡೋಣ ಹಂತವಾಗಿ. ಅದ್ರ ಬಗ್ಗೆ ನಿಮಗೆ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸೊ ಹಂಗಾಗಿ ವಿದ್ಯಾರ್ಥಿಗಳ ಪರವಾಗಿ ಏನು ಈ ಕರ್ನಾಟಕದಲ್ಲಿರತಕ್ಕಂಥ ಬಹಳ ಪ್ರಮಾಣದಲ್ಲಿರತಕ್ಕಂಥ ಕೋಚಿಂಗ್ ಸೆಂಟರ್ಗಳು ತಮ್ಮ ನಿಲುವನ್ನು ಯಾವುದೇ ಕಾರಣಕ್ಕೂ ತೋರಿಸ್ತಾ ಇಲ್ಲ. ಯಾಕೆ ಆಗಸ್ಟ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಎಕ್ಸಾಮನ್ನು ತಾವೆಲ್ಲರೂ ಅವಾಗ ಯಾವ ರೀತಿ ಪ್ರತಿಭಟನೆ ಮಾಡಿದ್ರಿ? ಎಲ್ಲರೂ ಅಂತ ಹೇಳ್ತಾಯಿಲ್ಲ, ಇಲ್ಲೇ ಬೆಳಗಾವಿಯಲ್ಲಿರ್ತಕ್ಕಂಥ ಒಂದು ನಾನು ಕೂಡ ಬೆಳಗಾವಿಯಲ್ಲಿರ್ತಕ್ಕಂಥ ಒಂದು ಏನು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಪಾಂಚಜನ್ಯ IAS ಏನು ಕೋಚಿಂಗ್ ಸೆಂಟರ್ ಇದೆಯಲ್ಲ, ಪ್ರತಿ ಬಾರಿ ಕೂಡ ಅವರು ಕರ್ನಾಟಕ ಅಂತಲ್ಲ, ಈ KS ಕುರಿತು ಏನು ತಪ್ಪು ಆಗಿದೆಯಲ್ಲ ಅದಕ್ಕೆ ಅವರು ಬಾಯಿ ಬಿಚ್ಚಲೇಬೇಕಾಯ್ತು. ಯಾಕಂದರೆ ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ, ಹಾಗೂ ಪ್ರತಿಯೊಬ್ಬರೂ ಕೂಡ ಮಾತಾಡಲೇಬೇಕು ಅದ್ರ ಬಗ್ಗೆ. ಯಾಕಂದರೆ ಇವತ್ತು ನಮ್ಮ ತಾಯಿ ಭಾಷೆಗೆ ನಾವು ಅವ್ರು ಕಣ್ಣು ಹಾಕುವಂಥ ಕೆಲಸವನ್ನು KPS ಅವ್ರು ಮಾಡ್ತಿದ್ರೆ, ಅದನ್ನು ಕೈ ಕಟ್ಕೊಂಡು ಪಿಕ್ಚರ್ ನೋಡ್ತಾರಲ್ಲ, ಪಿಕ್ಚರ್ ನೋಡುವಂಥ ಸಮಯ ಅಲ್ಲಿದ್ದು. ಆ್ಯಕ್ಚುಲಿ ಇದ್ರ ಬಗ್ಗೆ ನಾವು ಮಾತಾಡಲೇಬೇಕು.
ಮೊನ್ನೆ ಆಗಸ್ಟ್ನಲ್ಲಿ ನಡೆತಕ್ಕಂಥ ಎಕ್ಸಾಮಲ್ಲಿ ಏನು ತಪ್ಪಾದಾಗ ಎಲ್ಲ ಪ್ರತಿಯೊಂದು ಕೋಚಿಂಗ್ ಸೆಂಟರ್ ಸ್ವಲ್ಪ ಕೋಚಿಂಗ್ ಸೆಂಟರ್ಗಳನ್ನು ಹೊರತುಪಡಿಸಿ ಪ್ರತಿಯೊಂದು ಕೋಚಿಂಗ್ ಸೆಂಟರ್ಗಳು ಏನು ತಪ್ಪಾಗಿದೆ ಅದ್ರ ಬಗ್ಗೆ ಎಲ್ಲರೂ ಕೂಡ ಅವಾಗ ಯಾವ ರೀತಿ ಮಾತಾಡಿದ್ರು ಈ ರೀತಿ ಇವಾಗ ಕೂಡ ಯಾಕೆ ತಾವು ಮಾತಾಡ್ತಿಲ್ಲ? ಯಾಕೆ ಅವಾಗ ಮೊನ್ನೆ ಕೂಡ ಎಕ್ಸಾಮ್ ಟಫ್ ಇತ್ತು, ಇವಾಗ ಎಕ್ಸಾಮ್ ಬಂದಿದೆ, ತಮ್ಮದೆಲ್ಲರದು ಕೂಡ ತಮ್ಮ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ ಸ್ಕೋರ್ ಮಾಡಿದ್ದಾರೆ, ಇನ್ನೇನು ಬೇಡ ಮೇನ್ಸ್ಗೆ ಪ್ರಿಪೇರ್ ಆಗೋಣ ಅಂತಲ್ಲ. ಅಲ್ರಿ, ಇಲ್ಲೆಲ್ಲ ಇಷ್ಟು ಹೋರಾಟ ಮಾಡ್ತಾ ಇದ್ದೇನೆ, ಆಲ್ರೆಡಿ ನಿಮ್ಮ ಕ್ಲಾಸ್ಗಳನ್ನು ಮೇನ್ಸ್ಗೆ ಪ್ರಿಪೇರ್ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಕೋರ್ಸ್ ಚಾಲೂ ಮಾಡಿಬಿಟ್ಟಿದ್ರಿ. ಏನು ಅಂದ್ಕೊಂಡಿರಿ ನೀವು? ಯಾಕೆ ಮೊನ್ನೆ ಅಲ್ಲ ಆಗಸ್ಟ್ನಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ ಆದಾಗ ಅಕ್ಷಾ ಸಂಘಟನೆ ವತಿಯಿಂದ ಏನಾದ್ರು ಎಕ್ಸಾಮ್ ಆಗಿರಲಿಲ್ಲಪ್ಪ ಅಂತಂದರೆ KS ಕೋಚಿಂಗ್ ಅಲ್ಲ, ಯಾವ ಕೋಚಿಂಗ್ ಸೆಂಟ್ರಿಗೂ ಒಬ್ಬ ವಿದ್ಯಾರ್ಥಿನೂ ಹೋಗ್ತಿರಲಿಲ್ಲ. ಯಾಕಂದ್ರೆ ನಂಬಿಕೆನೇ ಹೋಗ್ಬಿಟ್ಟಿತ್ತು. ಆ ಲೆವೆಲ್ ಕ್ವಶನ್ ತೆಗೆದಿದ್ರು. ಅವಾಗ ಅವ್ರು ಕ್ವಶನ್ ತೆಗೆದಿರೋದು ಈ ಎಕ್ಸಾಮ್ ಆಗಿದ್ರು ಏನು ಭಾಳ ಇನ್ಡೆಪ್ತಾಗಿ ಕ್ವಶನ್ ಪೇಪರ್ ತೆಗೆದಿದ್ದಾರೆ ಅದಕ್ಕಂತಲ್ಲ. ರೀಸನ್ ಇರೋದಷ್ಟೇ ತಪ್ಪಾಗಿದೆ. ಅವಾಗೇನು ತಪ್ಪಾಗಿತ್ತು ಅಲ್ಲಿ ಇವಾಗೂ ತಪ್ಪಾಗಿದೆ. ಪ್ರತಿಯೊಂದು ಕೋಚಿಂಗ್ ಸೆಂಟ್ರ್ಗಳು ಕೂಡ ಇದರ ಬಗ್ಗೆ ಧ್ವನಿ ಎತ್ತಲೇಬೇಕು. ಇವತ್ತು ನೀವು ಧ್ವನಿ ಎತ್ತಲಿಲ್ಲಪ್ಪ ಅಂದರೆ ವಿದ್ಯಾರ್ಥಿಗಳು ನಾಳೆ ನಿಮ್ಮ ಪರವಾಗಿ ಯಾವುದೇ ಕಾರಣಕ್ಕೂ ಧ್ವನಿ ಎತ್ತಲ್ಲ. ಸೊ ಇದೇ ರೀತಿ ತಾವು ವಿದ್ಯಾರ್ಥಿಗಳ ಪರವಾಗಿ ನೀವೇನು ಅವ್ರ ಪರವಾಗಿ ನಿಲ್ಲದೆ ನಿಮ್ಮ ನಿಲುವನ್ನು ನಿಲ್ಲಿಸ್ಕೊಂಡು ಆಲ್ರೆಡಿ ನೀವು ಇನ್ನೂ ಏನು ಸ್ಟಾರ್ಟ್ ಆಗಿಲ್ಲ, ಏನು ರಿಸಲ್ಟ್ ಬಂದಿಲ್ಲ, ಏನೆಲ್ಲ ಬಂದು 10 ಡೇಸ್ ಆಯಿತು, ಆಲ್ರೆಡಿ ನೀವು ಮೇನ್ ಕೋರ್ಸಿಗೆ ಚಾಲೂ ಮಾಡಿರಿ, ಬರ್ರಿ, ಜಾಯ್ನ್ ಆಗ್ರಿ ಅಂತ ಆಲ್ರೆಡಿ ನಿಮ್ಮ ಕೋರ್ಸ್ಗಳನ್ನ ಸ್ಟಾರ್ಟ್ ಮಾಡಿಬಿಟ್ಟಿರಿ. ಯಾಕೆ? ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕಂಥ ಈ ಮೋಸದ ಕುರಿತು, ಅದು ಎಸ್ಪೆಷಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಈ ಅನ್ಯಾಯದ ಕುರಿತು ತಾವೆಲ್ಲರೂ ಕೂಡ ಆಡಲೇಬೇಕು. ಆ್ಯಂಡು ಇನ್ನೊಂದು ಹೆಚ್ಚಿಗೆ ಏನು ಹೇಳಬೇಕಪ್ಪ ಅಂತಾರೆ, ಇವತ್ತು ನಾವು ಒಂದು ವಿದ್ಯಾರ್ಥಿ ಗ್ರೂಪ್ ಒಳಗಡೆ ನೋಡ್ತಾ ಇದ್ದೆ. ಅಲ್ಲಿ ಏನಂದರೆ ನಾಳೆ ಮತ್ತು ನಾಡಿದ್ದು ಅದೇನು ಲೋಕಸೇವಾ ಆಯೋಗಗಳ 25ನೇ ರಾಷ್ಟ್ರೀಯ ಸಮ್ಮೇಳನ ಇದೆ. ಸೊ ಅಲ್ಲಿ ಅದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿದೆ. ಸೊ ಅದಕ್ಕೆ ಮುಖ್ಯ ಅತಿಥಿಯಾಗಿ ಯಾರು ನಮ್ಮ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸಾಹೇಬರು ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯ ಅವರವರು ಹೋಗ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳು ದಯವಿಟ್ಟು ಕೇಳಬೇಕಿಲ್ಲಿ. ಯಾಕಪ್ಪ ಅಂತಂದರೆ ಆ ಗ್ರೂಪ್ನಲ್ಲಿ ನಾನು ನೋಡಿ ಚರ್ಚೆ ಮಾಡಿರೋ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ಇದೇ ಸಂದರ್ಭವನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು. ಸೊ ಇಲ್ಲಿ ಎಲ್ಲ ರಾಜ್ಯದ ಲೋಕಸೇವಾ ಆಯೋಗಗಳ ಅಧ್ಯಕ್ಷರು ಬಂದಿರ್ತಾರೆ. ಸೊ ಹಂಗಾಗಿ ನಾವು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಲೋಕಸೇವಾ ಆಯೋಗದ ಏನು ಈ KPSC ಏನು ಲೋಪದೋಷಗಳಿದೆಲ್ಲ ಇನ್ನು ಸರಿಪಡಿಸೋಕೆ ಇದೊಂದೇ ಅಂದರೆ ಮುಖ್ಯ ವೇದಿಕೆ ಅಂತ ಹೇಳಿಬಿಟ್ಟು ನಾವು ಖಾಸಗಿ ಹೋಟೆಲ್ ಮುಂದುಗಡೆ ಏನು ಕಪ್ಪು ಬಾವುಟವನ್ನು ಹಿಡ್ಕೊಂಡು ನಾವು ಹೋರಾಟ ಮಾಡಬೇಕಂತ ಅಂದ್ಕೊಂಡಿದ್ದಿಲ್ಲ. ದಯವಿಟ್ಟು ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ವಿದ್ಯಾರ್ಥಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತಿದ್ದೀನಿ. ಯಾಕಪ್ಪ ಅಂತಂದರೆ ಇದು ಒಂದು ರಾಷ್ಟ್ರೀಯ ಸಮ್ಮೇಳನ. ಈ ರೀತಿ ಸಮ್ಮೇಳನ ನಡಿಬೇಕಾದ್ರೆ ನೀವೇನಾದರೂ ಕಪ್ಪು ಬಾವುಟವನ್ನು ಹಿಡಿದು ಅಲ್ಲಿ ಏನಾದ್ರು ಹೋರಾಟ ಮಾಡಿದ್ದೆ ಅದಲ್ಲಿ ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ಸಿಂಧನೂರಲ್ಲಿ ಏನಾಯ್ತಲ್ಲ, ಎಕ್ಸಾಮ್ ಡಿಲೇ ಮಾಡಿ ಕ್ವಶನ್ ಪೇಪರನ್ನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ವಿದ್ಯಾರ್ಥಿಗಳು ಹೊರಗಡೆ ಬಂದು ಕಾಲೇಜ್ ಮುಂದ್ಗಡೆ ಗೇಟ್ ಹತ್ರ ಏನು ಬಂದು ಅವರು ಪ್ರತಿಭಟನೆ ಮಾಡಿದ್ರಲ್ಲ, ಅಲ್ಲಿ ಆಗಿರ್ತಕ್ಕಂಥ 12 ಜನ ವಿದ್ಯಾರ್ಥಿಗಳ FIR ಇನ್ನೂ ಕೂಡ KPS ಅವರು ವಾಪಸ್ ಪಡ್ಕೊಂಡಿಲ್ಲ. ಸೊ ಹಂಗಾಗಿ ನಾಳೆ ಕೂಡ ನೀವು ಏನಾದರೂ ಇದೇ ರೀತಿ ಕಪ್ಪು ಬಾವುಟವನ್ನು ಹಿಡ್ಕೊಂಡಲ್ಲಿ ಏನಾದರೂ ನೀವು ಇದನ್ನು ಏನು ಪ್ರತಿಭಟನೆ ಮಾಡಿದ್ದೆ ಅದಲ್ಲಿ ಪೊಲೀಸರು ನಿಮ್ಮ ಮೇಲೆ ದಯವಿಟ್ಟು ಆ್ಯಕ್ಷನ್ ತೊಗೊತಾರೆ. ಸೊ ಆ ಥರ ದಯವಿಟ್ಟು ಯಾರು ಮಾಡ್ಲಿಕ್ಕೆ ಹೋಗಬೇಡಿ. ನಾವು ವಿದ್ಯಾರ್ಥಿಗಳು ಹೊರತು ಚಳುವಳಿ ಮಾಡ್ತಿರ್ತಕ್ಕಂಥ ಹೋರಾಟಗಾರರಲ್ಲ. ಸೊ ಚಳುವಳಿ ಆಗಬೇಕಂತಾರೆ ವಿದ್ಯಾರ್ಥಿಗಳಿಂದನೇ ಆಗಲಿ, ಆದರೆ ಅದು ಕಾನೂನಿನ ಚೌಕಟ್ಟಿನೊಳಗಾಗಲಿ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ನ್ಯಾಯವನ್ನು ದೊರಕಿಸುವಂಥ ಕೆಲಸ ಮಾಡ್ಕೋಬೇಕು. ಅದು ಬಿಟ್ಟು ಯಾವುದೇ ರೀತಿ ನಾವು ಕಾನೂನು ಚೌಕಟ್ಟನ್ನು ಮೀರಿ ವರ್ತನೆ ಮಾಡಿದ್ದಾದಲ್ಲಿ ನಮ್ಮಲ್ಲಿ ವಿದ್ಯಾರ್ಥಿ ಬದುಕನ್ನು ನಾವೇ ಹಾಳು ಮಾಡ್ಕೋತೀವಿ ಅಂತ ಹೇಳ್ತಾ, ಸೊ ಭಾಳ ಜನ ಹೇಳ್ತಾ ಇದ್ರಿ ನೀವು ಅಕ್ಷಾ ಸಂಘಟನೆಯ ಗ್ರೂಪ್ ನಿಮ್ಗೆ ಏನಾದ್ರು ಮೇ ಬಿ ಈ ಥರ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಹೇಳ್ತಿದ್ದೆ. ಅಮರ್ ಅವ್ರಿಗೂ ಮತ್ತು ನಿಮಗೂ ಕೂಡ ಏನಾದ್ರು ಹೇಳ್ತಿರ್ಬೋದೇನೋ, ಎಲ್ಲರೂ ನಿಮ್ಗೆ ದುಡ್ಡು ಸ್ಪೆಂಡ್ ಮಾಡ್ತಾ ಇದೆಯೇನೋ, ತಲೆಯಲ್ಲಿ ಏನು ಬರ್ತಾ ಇದೆಯಪ್ಪ ಅಂತಾರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ. ದಯವಿಟ್ಟು ಆ ರೀತಿ ಯಾವುದೇ ಕಾರಣಕ್ಕೂ ಇಲ್ಲ. ಪ್ರತಿಯೊಬ್ಬ ಕನ್ನಡಿಗನೇ ಕರ್ತವ್ಯ ಇದು. ನಾವು ಮಾತಾಡಲೇಬೇಕು ಇವತ್ತೊಂದಿನ. ನಾನಲ್ಲ, ನನ್ನ ಜೊತೆ ಇರ್ತಕ್ಕಂಥ ಪ್ರತಿಯೊಬ್ಬರು ನಂತರ ವಿಡಿಯೋ ಮಾಡೋಕ್ಕಾಗಿಲ್ಲ ಎಷ್ಟೋ ಜನಕ್ಕೆ ಹೋಗುತ್ತೆ. ನನ್ನ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಇನ್ನೊಬ್ಬರ ಮನಸ್ಸಲ್ಲೂ ಕೂಡ ಎಲ್ಲರೂ ಇರ್ತದೆ. ನೀವು 10% ಎಕ್ಸಾಮನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಬರೆದಿರ್ತಕ್ಕಂಥ ನಿಮಗೆ ಯಾವ ರೀತಿ ಒಂದು ಫ್ರಸ್ಟ್ರೇಷನ್, ನಿಮಗೆ ಯಾವ ರೀತಿ ಒಂದು ಅದು ರೋಷಾವೇಶ ಅಂತಾರಲ್ಲ, ಅದೇನಿದೆಯಲ್ಲ KPSC ವಿರುದ್ಧ,
KPSC ವಿರುದ್ಧ ನಮಗಿದೆ, ಬಟ್ ನಿಮಗೆ ಯಾವ ರೀತಿ ಇದೆನೋ ಗೊತ್ತಿಲ್ಲ. ಆಗಸ್ಟ್ನಲ್ಲಿ ನಡೆದಾಗ ನಿಮ್ಮ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳ ಯಾವುದೇ ಕಾರಣಕ್ಕೂ ಅದೇನಂತಾರೆ ರೋಷಾವೇಶ ಬರಲಿಲ್ಲ ಹೊರಗಡೆ. ಯಾಕೆ ಬರಲಿಲ್ಲಪ್ಪ ಅಂದರೆ ಎಕ್ಸಾಮ್ ಟಫ್ ಇತ್ತು. ಸೊ ಕ್ವಶನ್ ಪೇಪರ್ ನಿಮಗೆ ಭಾಳ ಟಫ್ ತೆಗೆದಿದ್ರು. ಇವಾಗ ಈಸಿ ಬಂದಿದೆ. ಸೊ ನೀವು ಸ್ಕೋರ್ ಚಲೋ ಮಾಡಿದಿರಿ. ನೀವಂತಲ್ಲ, ನಿಮ್ಮ ಎರಡರಷ್ಟು ಏನಿಲ್ಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನಾವು ಕೂಡ ಮಾಡಿದ್ದೀವಿ. ಏನಾದರೂ ದೊಡ್ಡ ನೀವೇನು ಜಗತ್ತಲ್ಲಿ ಇರ್ತಕ್ಕಂಥ ಸಾಧನೆ ಅಂತ ದಯವಿಟ್ಟು ಯಾರೂ ಕೂಡ ಮಾಡಿಲ್ಲ. ಆ ರೀತಿ ನೀವು ಅನ್ಕೊಳಕ್ಕೆ ಹೋಗಬೇಡ್ರಿ. ನೀವು ಎಷ್ಟು ಜನ ಇಂಗ್ಲೀಷ್ ಮೀಡಿಯಮ್ ಏನು ವೀಡಿಯೋ ಮಾಡಿ ಹಾಕಾಕತ್ತಿಲ್ಲ. ಸೊ ನೀವು ಇಲ್ಲೇನು ಕಮೆಂಟ್ ಬಂದು ಏನು ಕಮೆಂಟು ಮಾಡ್ಲಿಕ್ಕತ್ತಿದ್ದಿಲ್ಲ. ಇದ್ರಾಗ ಎಷ್ಟು ಜನ ನೀವು ಪಾಸ್ ಆಗ್ತಿರೋ ನಿಮಗೆ ಗೊತ್ತಿಲ್ಲ. ಬಟ್ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು 100 ಜನ ಪಾಸ್ ಆಗ್ತಾರೆ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ತಾವು ಗಮನವಿಟ್ಟು ನೋಡಬೇಕು. ಪ್ರತಿಯೊಬ್ಬ ಕೂಡ ಇದ್ರ ಬಗ್ಗೆ ಏನು ಡಿಸಿಷನ್ ಏನೇನಿದೆಯಲ್ಲ. ಸೊ ಅಕ್ಷರ ಸಂಘಟನೆಯವರು ಈ ಬಾರಿ ಜನವರಿ 16 ತಾರೀಕು ಸೊ ಎಲ್ಲ ಸಂಘಟನೆಗಳನ್ನು ಒಂದು ಸಮ್ಮುಖದಲ್ಲಿ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಪ್ರಮಾಣದಲ್ಲಿ ಕಾಂತಕುಮಾರ್ ಸರ್ ಅವರು ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಸೊ ಈ KPSC ಸುಧಾರಣೆ ಆಗಬೇಕಪ್ಪ ಅಂತಂದರೆ ಆಗಲಿ, ಇವತ್ತಿನ ದಿನ ಆಗಲಿ. ಮತ್ತು ಎಷ್ಟು ಜನ ಅಂತೀರಿ ಕಾಂತಕುಮಾರ್ ಸರ್ ಬ್ಯಾಕ್ಗ್ರೌಂಡ್ ನಿಮ್ಗೆ ಏನು ಗೊತ್ತೈತಿ, ಅವರು ರಾಜಕೀಯ ಉದ್ದೇಶಕ್ಕೋಸ್ಕರ ಆ ರೀತಿ ಮಾಡ್ಲಿಕ್ಕತ್ತಿದ್ದಾರೆ ಹಾಗೆ ಹಿಂಗೆ ಅಂತೇಳಿ. ಹೌದು ರೀ, ಒಳ್ಳೇದಾಗ್ತಿದೆ ಮಾಡಲಿ. ದೇಶವನ್ನು ರಾಜ್ಯವನ್ನು ಉದ್ಧಾರ ಮಾಡ್ತೀನಿ, ಅವ್ರ ಉದ್ದೇಶ ಒಳ್ಳೇದಿದೆ ಅಂತಂದರೆ ಮಾಡಲಿ, ಅದಕ್ಕೇನು ತಪ್ಪಿದೆ? ಯಾವುದೇ ಕಾರಣಕ್ಕೂ ಯಾವುದೇ ರೈಟ್ಸ್ ಇಲ್ಲ ನಮ್ಗೆ ಹೇಳೋಕೆ. ಅವ್ರು ತಪ್ಪು ಮಾಡಲಿ ಒಪ್ಪು ಮಾಡ್ತೀವಿ, ಅದು ಮುಂದೆ. ಬಟ್ ಅವ್ರ ಉದ್ದೇಶ ಇವಾಗ ಏನಿದೆ ವಿದ್ಯಾರ್ಥಿಗಳ ಪರವಾಗಿ, ಅದು ನಮಗೆ ಎಲ್ಲರೂ ಕೂಡ ಒಂದು ಖುಷಿ ತರುವಂಥ ವಿಚಾರ. ನಮ್ಮ ಪರವಾಗಿ ಎಷ್ಟೆಲ್ಲ ರಾತ್ರಿ ಹಗಲು ಎಲ್ಲ ಮಾಡಿ ಸ್ಟೇಷನಲ್ಲಿ ಎಷ್ಟೋ ಸಲ FIR ಹಾಕಿಸ್ಕೊಂಡು ತಮ್ಮ ಸ್ಟೇಷನ್ದು ಎಷ್ಟೋ ದಿನ ಅಲ್ಲೇ ಸ್ಟೇಷನ್ ಒಳಗಡೆ ಇದ್ದು ಏನಕ್ಕೋಸ್ಕರ ಮಾಡ್ಲಿಕ್ಕತ್ತಾರೆ? ವಿದ್ಯಾರ್ಥಿಗಳು ನಮಗೋಸ್ಕರ ಅಲ್ಲ. ಸೊ ಅವ್ರ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ತಪ್ಪಾಗಿ ಮಾತಾಡುವಂಥ ಕೆಲಸ ಮಾಡಬಾರ್ದು. ಸೊ ನೋಡೋಣ, ಮುಂದೆ ಕಾದು ನೋಡೋಣ ಯಾವ ರೀತಿ ಇದು ಏನು ಪ್ರತಿಭಟನೆ ಆಗಿ ಮುಂದಿನ ಕ್ರಮವನ್ನು ರಾಜ್ಯ ಸರ್ಕಾರ ಏನು ತಗೋತದ, ಮತ್ತು ನ್ಯಾಯಾಲಯದಲ್ಲಿ ನಾವು ಏನು ಒಂದು ದಾವೆ ಹೂಡುವ ಮೂಲಕ ಯಾವ ರೀತಿ ನ್ಯಾಯಾಲಯ ನಮಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆದಂಥ ನ್ಯಾಯದ ಕುರಿತು ಏನೇನೋ ಒಂದು ಸೊಲ್ಯೂಷನ್ ಕೊಡ್ತದೆ. ಕಾದು ನೋಡೋಣ ಎಲ್ಲಿ ಮಟ್ಟ ಆಗುತ್ತಾ ಏನೇನಂತ. ಯಾವುದೇ ಕಾರಣಕ್ಕೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಪ್ಯಾನಿಕ್ ಆಗಬೇಡ್ರಿ. ನೋಡೋಣ ಅದು ಎಲ್ಲಿವರೆಗೂ ಬರ್ತದೆ ಸಾಧ್ಯ ಆದಷ್ಟು ಮಟ್ಟಿಗೆ ನಿಮಗೆ ನಾವು ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸೊ ನಮಸ್ಕಾರ.